ಹೋರಾಟಕ್ಕೆ ಇವತ್ತು ಯಾದಗಿರಿ ಜಿಲ್ಲೆ ಅಂತ ರೈತರ ಹೋರಾಟ ಇವತ್ತು ಯಾದಗಿರಿ ಜಿಲ್ಲೆಯಲ್ಲಿ ನಾವೆಲ್ಲರೂ ಕೂಡ ಹಮ್ಮಿಕೊಂಡಿದ್ದೇವೆ. ಇಡೀ ರಾಜ್ಯಾದ್ಯಂತ ನಡೀತಕ್ಕಂಥ ರೈತರ ಸಮಸ್ಯೆಗಳನ್ನು ಕುರಿತು ನಮ್ಮ ರಾಜ್ಯ ಅಧ್ಯಕ್ಷರಾದಂಥ ನೇತೃತ್ವದಲ್ಲಿ ವಿಜಯಣ್ಣವರ ನೇತೃತ್ವದಲ್ಲಿ ನಮ್ಮ ಅಪೋಸಿಷನ್ ಲೀಡರ್ ಅಂತ ಆರ್ ಅಶೋಕಣ್ಣವರ ನೇತೃತ್ವದಲ್ಲಿ ಇವತ್ತು ಯಾದಗಿರಿ ಜಿಲ್ಲೆಯಲ್ಲಿ ಜಿಲ್ಲಾಧ್ಯಕ್ಷ ವಿಭತ್ತಣ್ಣವರ ನೇತೃತ್ವ ಮತ್ತು ಪಕ್ಷದ ಎಲ್ಲ ನಮ್ಮ ಮುಖಂಡರ ನೇತೃತ್ವದಲ್ಲಿ ಇವತ್ತು ಯಾದಗಿರಿ ಜಿಲ್ಲೆಯನ್ನು ಪ್ರತಿಭಟನೆ ಮಾಡ್ತಾಯಿದ್ದೀವಿ. ರಾಜ್ಯದ ಮುಖ್ಯಮಂತ್ರಿಗಳು ಕಲಬುರಗಿಗೆ ಆಗಮಿಸಿ ಹೆಲಿಕಾಪ್ಟರ್ ಮುಖಾಂತರ ಸಮೀಕ್ಷೆ ಮಾಡಿ 2,000 ಕೋಟಿಗಿಂತ ಹೆಚ್ಚು ನಾಶ ಆಗಿದೆ ಅಂತಕ್ಕಂಥ ಕೂಡ ಗುಲ್ಬರ್ಗಾದಲ್ಲಿ ಒಂದು ಮೀಟಿಂಗ್ ಮಾಡಿ ಹೋಗಿದ್ದವರು. ಇವತ್ತಿನವರೆಗೂ ಪರಿಹಾರ ಕೊಡಿಸ್ತಕ್ಕಂಥ ಕೆಲಸ ಆಗಿಲ್ಲ. ಅದ್ರ ಜೊತೆಯಲ್ಲಿ ಇವತ್ತು 2-3 ದಿವಸ ಹಿಂದ್ಗಡೆ ಕೆಲವರಿಗೆ 4,000, 5,000, 3,000, 8,000 ಹಾಕ್ತಕ್ಕಂಥ ಕೆಲಸ ಮಾಡಿದೆ. ಅದು 25-30% ಜನಗಳು ರೈತರು ಅನ್ಕೊಂಡು ಮುಡ್ತಕ್ಕಂಥ ಕೆಲಸ ಆಗಿಲ್ಲ. ಅದಕ್ಕೆ ನಮ್ಮ ಮುಖಾಂತರ ಇಷ್ಟೇ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ. ನಾವು ಅತಿ ಇವತ್ತು ಸಂಕಷ್ಟ ಇಲ್ಲಂಥ ರೈತರಿಗೆ ಅವ್ರು ಎಷ್ಟು ನುಕ್ಸಾನ್ ಆಗಿದೆ, ಎಷ್ಟು ಪರಿಹಾರ ಕೊಡಬೇಕು, ಆದಷ್ಟು ಬೇಗನೆ ಸರ್ಕಾರ ಅವ್ರು ಪರಿಹಾರ ಕೊಡ್ತಕ್ಕಂಥ ಕೆಲಸ ಮಾಡ್ಬೇಕಂತಕ್ಕಂಥ ಕೂಡ ಇವತ್ತು ಯಾದಗಿರಿ ಜಿಲ್ಲೆ ಎಲ್ಲ ನಮ್ಮ ಪಕ್ಷದ ಮುಖಂಡರ ವತಿಯಿಂದ ಒತ್ತಾಯ ಮಾಡ್ತಾ ಇದ್ದೀವಿ. ಇದಾದ್ರಿಂದ ನಾವು 8ನೇ ತಾರೀಕು ನಡೀತಕ್ಕಂಥ ಅಧಿವೇಶನದಲ್ಲಿ ಕೂಡ ನಾವು ಚರ್ಚೆ ಮಾಡೋರಿದ್ದೀವಿ. ಈ ಭಾಗದಲ್ಲಿ ಇವತ್ತು ಹೆಚ್ಚಿನ ಬೆಳೀತಕ್ಕಂಥ ಇವತ್ತು ಮೆಕ್ಕೆಜೋಳದು ಇವತ್ತು ಖರೀದಿ ಕೇಂದ್ರ ಕೂಡ ಪ್ರಾರಂಭ ಮಾಡಿಲ್ಲ. ಕಬ್ಬು ಬೆಳೆಗಾರರಿಗೆ ಇವತ್ತು ಬೆಳಗಾವಿ ಜಿಲ್ಲೆ ಇರ್ತಕ್ಕಂಥವ್ರಿಗೆ 3,300 ರೇಟ್ ಕೊಟ್ಟರೆ ಇವತ್ತು ನಮ್ಮ ಭಾಗದಲ್ಲಿ ಇದ್ದಂಥವ್ರು 2,900 ಕೊಡ್ತಕ್ಕಂಥ ಕೆಲಸ ಮಾಡ್ತಾಯಿದ್ದಾರೆ. ನನಗೆ ಗೊತ್ತಿಲ್ಲ ಈ ರಾಜ್ಯದಲ್ಲಿ ಕಲಬುರಗಿ ಜಿಲ್ಲೆ ಬೆಳಗಾವಿ ಜಿಲ್ಲೆ ರಾಜ್ಯದಲ್ಲಿ ಒಂದೇ ಕಡೆ ಬರ್ತವೆ ಅಥವಾ ನಮ್ಮದೇನು ಕಲಬುರಗಿ ಜಿಲ್ಲೆ ಪಾಕಿಸ್ತಾನದಾಗಿಲ್ಲ, ಬೆಳಗಾವಿ ಜಿಲ್ಲೆ ನಮ್ಮ ಕರ್ನಾಟಕ ರಾಜ್ಯದಾಗಿಲ್ಲ. ಅದಕ್ಕೆ ತಮ್ಮ ಮುಖಾಂತರ ನಾವು ಇಷ್ಟೇ ಹೇಳ್ತಕ್ಕಂಥದ್ದು, ಇಡೀ ರೈತರಿಗೆ ಯಾವುದೇ ಇದ್ದರೂ ಕೂಡ ಸಮಸ್ಯೆಗಳಿದ್ದರೆ ಆದಷ್ಟು ಬೇಗನೆ ಎಲ್ಲರಿಗೂ ಒಂದೇ ನ್ಯಾಯಸಮ್ಮತವಾಗಿ ಅವ್ರಿಗೆ ಪರಿಹಾರ ಕೊಡಬೇಕಂತಕ್ಕಂಥ ಕೂಡ ತಮ್ಮ ಮುಖಾಂತರ ಒತ್ತಾಯ ಮಾಡ್ತಾ ಇದ್ದೀವಿ. ಇಲ್ಲ ಅಂತಂದರೆ ಇದಕ್ಕಿಂತ ಹೆಚ್ಚಿನ ಮೊತ್ತದಲ್ಲಿ ಮತ್ತೆ ನಾವು ಹೋರಾಟ ಕೂಡ ಕೈಗೊಳ್ಳೋರಿದ್ದೀವಿ ರಾಜ್ಯಾಧ್ಯಕ್ಷ ನೇತೃತ್ವದಲ್ಲಿ ಅಂತಕ್ಕಂಥ ಕೂಡ ಈ ಮುಖಾಂತರ ಹೇಳಕ್ಕೆ ಬಯಸ್ತಾ ಇದ್ದೀವಿ. ಈಗ ತಾನೇ ನಾವು ಸರ್ಕಾರದ ವಿರುದ್ಧ ಸ್ಟ್ರೈಕನ್ನು ಮಾಡಿ ಈಗ ಬಸವರಾಜ ಮೊತ್ತಿಮೂಡವ್ರು ಹೇಳ್ದಂಗೆ ಬೆಳಗಾವಿಯಲ್ಲಿ ಕಬ್ಬಿನ ಬೆಲೆಯನ್ನು 3,300 ರೂಪಾಯಿಯನ್ನು ಕೊಟ್ಟು ಕಲಬುರಗಿ ಭಾಗದಲ್ಲಿ ಬರ್ತಕ್ಕಂಥ ಎಲ್ಲ ಕಬ್ಬು ಬೆಳೆಗಾರರಿಗೆ 2,900 ರೂಪಾಯಿಯನ್ನು ಕೊಡ್ತಾ ಇದ್ದ ತಾರತಮ್ಯ ಮಾಡ್ತಾ ಇದ್ದಾರೆ. ಕರ್ನಾಟಕ ಅಂದಮೇಲೆ ಎಲ್ಲ ಭಾಗಕ್ಕೂ ಒಂದೇ ರೀತಿ ಬೆಳೆ ಪರಿಹಾರ ಕೊಡಬೇಕು. ಆದರೆ ಒಂದು ಕಡೆ 3,300, ಇನ್ನೊಂದು ಕಡೆ 2,900 ಕೊಡೋದು ಇದು ದುರದೃಷ್ಟಕರ ಅಂದರೆ ಪ್ರತಿ ಸರ್ತಿ ನಾವು ಏನು ಅನ್ಯಾಯ ಆದ್ರೂ ನಾವು ಸ್ಟ್ರೈಕ್ ಮಾಡಬೇಕು, ದೊಡ್ಡ ಹೋರಾಟ ಮಾಡಿದ್ರಷ್ಟೇ ಇವ್ರು ಕಾಣ್ತಾ ಇರ್ತಾರಂತ ಅನಿಸ್ತಾ ಇದೆ. ಆದ್ದರಿಂದ ಮುಂದಿನ ದಿನಗಳಲ್ಲಿ ಇವರೇನಾದರೂ ಆ ತಾರತಮ್ಯವನ್ನು ನಿಲ್ಲಿಸಿ ಎಲ್ಲ ಬೆಳೆಗಳಿಗೆ ಅಂದರೆ ಬರೀ ಮೆಕ್ಕೆಜೋಳಕ್ಕೂ ನಮ್ಮ ಯಾದಗಿರಿ ಜಿಲ್ಲೆಯಲ್ಲಿ ಯಾವುದೇ ಒಂದು ಕೇಂದ್ರವನ್ನು ಸ್ಥಾಪನೆ ಮಾಡಿಲ್ಲ. ಇವರು ಎಲ್ಲ ಜಿಲ್ಲೆಗೂ ಮಾಡ್ತೀವಿ ಅಂತ ಹೇಳಿ ಯಾದಗಿರಿನ ಕೈ ಬಿಟ್ಟಿದ್ದಾರೆ. ಆದ್ದರಿಂದ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡೋದೇನೆಂದರೆ ಕಬ್ಬಿನ ಬೆಲೆಗೆ ನೀವು ಒಂದೇ ರೀತಿ ಬೆಲೆ ಕೊಡಬೇಕು. ಆಮೇಲೆ ಶೀಘ್ರದಲ್ಲೇ ಮೆಕ್ಕೆಜೋಳದ ಕೇಂದ್ರವನ್ನು ನೀವು ಇಲ್ಲಿ ಯಾದಗಿರಿ ಜಿಲ್ಲೆಯಲ್ಲಿ ಸ್ಥಾಪನೆ ಮಾಡಬೇಕು ಅಂತ ಹೇಳಿದ ಈ ಸ್ಟ್ರೈಕನ್ನು ನಾವು ಇಲ್ಲೇ ಬಿಡೋದಿಲ್ಲ. ಮುಂದಿನ ದಿನಗಳಲ್ಲಿ ನೀವು ಇದೇ ಥರ ತಾರತಮ್ಯ ಮಾಡಿದ್ರೆ ಇದಕ್ಕಿಂತ ದೊಡ್ಡ ಸ್ಟ್ರೈಕನ್ನು ಮಾಡಿ ಸರ್ಕಾರಕ್ಕೆ ಎಚ್ಚರಿಕೆ ವಹಿಸಿಕೊಡುವಂಥ ವ್ಯವಸ್ಥೆನ ಮಾಡ್ತೀವಿ ಅಂತ ಹೇಳಿ ನನ್ನ 2 ಮಾತುಗಳನ್ನು